ಕೂತ್ಕೊಳ್ಳಿ. ನಿಮ್ಮ ಹೆಸರು? ಯಶೋಧ. ಏಜು? 34. ಏನು ಸಮಸ್ಯೆ ಆಗ್ತಿದೆ ನಿಮಗೆ? ಮಾಡಿ. ನಿಮಗೇನು ಪ್ರಾಬ್ಲಮ್ ಆಗಿಲ್ಲ. ಒಂದು 3-4 ಡೇಸ್ ಟ್ಯಾಬ್ಲೆಟ್ ತಗೊಳ್ಳಿ. ಗ್ಯಾಸ್ಟ್ರಿಕ್ ಆಗಿದೆ ಅಷ್ಟೆ. ಚೆನ್ನಾಗಿ ನೀರು ಕುಡಿಬೇಕು, ಓಕೆನಾ? ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಬೇಕು. ₹5. ಥ್ಯಾಂಕ್ ಯು. ಒಟ್ಟಿಗೆ ಇಷ್ಟೊಂದು ಜನ ಬಂದಿದ್ದಾರಲ್ಲ, ಹೇಗೆ ಇವ್ರನ್ನೆಲ್ಲ ಮೇಂಟೈನ್ ಮಾಡಲಿ? ನನ್ನ ಹೆಲ್ಪ್ಗೂ ಯಾರೂ ಇಲ್ಲ. ಹಾಯ್ ನಿಧಿ, ಇವಾಗ ನಾನು ನಿಮ್ಮ ಹೊಸ ರಿಸೆಪ್ಷನಿಸ್ಟ್. ಅರೆ ರಿಯಾ, ನೀವು ಆರಾಮಾಗಿ ಪೇಷಂಟ್ಸ್ಗಳನ್ನ ಹ್ಯಾಂಡಲ್ ಮಾಡಿ ನಾನು ಇವ್ರನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ. ರಿಯಲಿ? ಥ್ಯಾಂಕ್ ಯು ರಿಯಾ, ಥ್ಯಾಂಕ್ ಯು ಸೋ ಮಚ್. ಡೋಂಟ್ ವರಿ, ಎಲ್ಲ ಅಪಾಯಿಂಟ್ಮೆಂಟ್ಸ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ನೀವು ಒಳಗೆ ಹೋಗಿ. ಓಕೆ. ಅಬ್ಬಬ್ಬಬ್ಬ, ಈ ಲಾಂಗ್ ಕ್ಯೂ ನೋಡಿ. ₹5 ಡಾಕ್ಟ್ರು ಫುಲ್ ಫೇಮಸ್ ಆಗಿದ್ದಾರೆ. ನಾನು ಹೇಳೋದೇ ಬೇಡ. ನಿಜವಾಗ್ಲೂ ₹5 ಡಾಕ್ಟರ್ ಅಷ್ಟೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. 1 ನಿಮಿಷ, ಪೇಷಂಟ್ ಬರ್ತಿದ್ದಾರೆ, ಕೇಳೋಣ ಬನ್ನಿ. ನಿಜವಾಗ್ಲೂ ಡಾಕ್ಟರ್ ನಿಧಿಯವರು ನಿಮ್ಮ ಹತ್ರ ₹5 ತಗೊಂಡ್ರಾ? ಹೌದು, ಅದಕ್ಕಿಂತ ಹೆಚ್ಚಾಗಿ ಅವ್ರು ತಾಳ್ಮೆಯಿಂದ ಮಾತಾಡಿ ಟ್ರೀಟ್ಮೆಂಟ್ ಕೊಟ್ಟರು. ಅದು ನಂಗೆ ತುಂಬ ಇಷ್ಟ ಆಯಿತು. ಬೇರೆಯವ್ರನ್ನ ಕೂಡ ರಿವ್ಯೂ ಮಾಡೋಣ ಬನ್ನಿ. ಇವತ್ತು ಇಡೀ ಸಿಟಿಲಿ ₹5 ಡಾಕ್ಟರ್ದೇ ಫುಲ್ ಹವಾ ಹಬ್ಬಿದೆ. ಗಿಮಿಕ್ಗೋಸ್ಕರ ಈ ತರ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅನ್ಕೊಂಡ್ರೆ ಇಲ್ಲ, ಬಂದಿರೋ ಪ್ರತಿಯೊಬ್ಬ ಪೇಷಂಟ್ಗೂ ಕೂಡ ₹5ಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ನಿಧಿಯವ್ರ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ನಮ್ಮ ಸೊಸೈಟಿಯಲ್ಲಿ. ನಿಮಗೂ ಈ ಕ್ಲಿನಿಕ್ ಅಡ್ರೆಸ್ ಬೇಕಾ? ಡಾಕ್ಟರ್ ನಿಧಿ ಜನತಾ ಕ್ಲಿನಿಕ್. ಈ ಜನ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಡಾಕ್ಟರ್ ₹5ಗೋಸ್ಕರ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಈ ಕಾಲದಲ್ಲೂ ಕೂಡ ಈ ತರ ಒಳ್ಳೆ ಡಾಕ್ಟರ್ ಇರ್ತಾರೆ ಅಂದ್ರೆ ನಂಬಕ್ಕಾಗಲ್ಲ. ಅದು ಕೂಡ ನಮ್ಮ ಬೆಂಗಳೂರಲ್ಲಿ ಇಂಥ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಖಂಡಿತವಾಗ್ಲೂ ಯಾರು ಮಿಸ್ ಮಾಡ್ಕೊಳ್ದಲ್ಲೇ ಬಂದು ಈ ಕ್ಲಿನಿಕ್ನ ವಿಸಿಟ್ ಮಾಡಿ ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ.